ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಗ್ಯಾರಂಟಿಗಾಗಿ ದಲಿತರ ಹಣ ದುರ್ಬಳಕೆ, ಹಾಸನದಲ್ಲಿ ಬಿಜೆಪಿ ಪ್ರತಿಭಟನೆ. ಚಿತ್ರನಟರು ಯಾವ ಪಕ್ಷಕ್ಕೂ ಸೇರಿದವರಲ್ಲ, ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಂಸದ ಯದುವೀರ್ ಟೀಕೆ. ಏಪ್ರಿಲ್ 4ರಿಂದ ಬೇಲೂರು ಚನ್ನಕೇಶವನ ಜಾತ್ರೆ ಅದ್ದೂರಿಯಾಗಿ ನಡೆಸೋಕೆ ತಾಲೂಕು ಆಡಳಿತ ಸಕಲ ಸಿದ್ಧತೆ. ಹಾಸನದಲ್ಲಿ ಗ್ಯಾರಂಟಿ ಹೆಸರಲ್ಲಿ ದಲಿತರಿಗೆ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ಆಯೋಜಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಹಾಸನದ ಆರ್ಸಿ ರಸ್ತೆ ಗಾಂಧಿದ ಕೋಟೆ ಎದುರು ಇರುವ ಬಿಜೆಪಿ ಜಿಲ್ಲಾ ಕಚೇರಿ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ನೆರವೇರಿಸಿ ನಂತರ ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನು ಕೂಗಿದರು. ಇದೇ ವೇಳೆ ಬಿಜೆಪಿ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಉದ್ದೇಶಿಸಿ ಮಾತನಾಡಿ 2023ರ ಕರ್ನಾಟಕ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರದ ದುರಾಸೆಗೆ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲೇಬೇಕೆಂದು 5 ಗ್ಯಾರಂಟಿಗಳನ್ನು ಘೋಷಿಸಿತು. ಎಸ್ಸಿ ಎಸ್ಪಿ ನಿಧಿಯಿಂದ 9,980.66 ಸಾವಿರ ಕೋಟಿ ರೂಪಾಯಿ ಮತ್ತು ಎಸ್ಪಿ ನಿಧಿಯಿಂದ 4,302.02 ಸಾವಿರ ಕೋಟಿ ರೂಪಾಯಿ ಒಟ್ಟಾರೆ 14,282.68 ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಅನುಷ್ಠಾನಕ್ಕಾಗಿ ದುರ್ಬಳಕೆ ಮಾಡಿತು. ಬರಲಿರುವ ಬಜೆಟ್ 2025-26ರಲ್ಲಿ ಮತ್ತೆ 14,488.86 ಸಾವಿರ ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡೋಕೆ ಹೊಂಚು ಹಾಕಿ ಕುಳಿತಿದೆ ಅಂತ ಹೇಳಿದರು. ನಾಗೇಂದ್ರ ಅವರಿದ್ದಾರೆ, ಪಕ್ಷದ ಎಲ್ಲ ಸ್ಥಳೀಯ ಮುಖಂಡರು ಇದ್ದಾರೆ, ನಮ್ಮ NTA ಸ್ನೇಹಿತರು ಸಹ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ RPI ವತಿಯಿಂದ ಭಾಗವಹಿಸಿದ್ದಾರೆ. ಈ ಹೋರಾಟದ ಗುರಿ ಎಲ್ಲರಿಗೂ. ಪ್ರತಿಭಟನೆಯಲ್ಲಿ ಚಾಮರಾಜನಗರ ಮಾಜಿ ಶಾಸಕ ಬಾಲರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್, ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬೆಳ್ಳಿ ಗಂಗಾಧರ್ ಇತರರು ಉಪಸ್ಥಿತರಿದ್ದರು. ಹಾಸನದಲ್ಲಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಟಾಂಗ್ ನೀಡಿ ಚಿತ್ರರಂಗದವರು ಪಕ್ಷಕ್ಕೆ ಸೇರಿದವರಲ್ಲ, ಹೋರಾಟದಲ್ಲಿ ಭಾಗವಹಿಸದೆ ಪ್ರಶ್ನಿಸುವುದು ಸೂಕ್ತವಲ್ಲ ಎಂದು ಖಂಡಿಸಿದರು. ಹಾಸನದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದ ಹಣವನ್ನು ಬೇರೆ ಸಮುದಾಯಕ್ಕೆ ಬಳಸಬಾರದು ಅಂತ 7ನೇ ರದ್ದು ಮಾಡಿದ್ರು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಗ್ಯಾರಂಟಿ ಭರವಸೆಯನ್ನು ನೀಡಿ ಚುನಾವಣೆಯಲ್ಲಿ ಗೆದ್ರು. 2023ರಲ್ಲಿ ಎಸ್ಸಿಪಿ ಟಿಎಸ್ಪಿ 11,144 ಸಾವಿರ ಕೋಟಿ ರೂಪಾಯಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. 2024ರಲ್ಲಿ 14,282 ಸಾವಿರ ಕೋಟಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅಂತ ಆಗ್ರಹಿಸಿದರು. 14,500 ಸಾವಿರ ಕೋಟಿ ಹಣವನ್ನು ಈ ಬಜೆಟ್ನಲ್ಲಿ ಬಳಕೆ ಮಾಡಿಕೊಳ್ಳೋಕೆ ನಿರ್ಧರಿಸಿದ್ದಾರೆ. ಸಿನಿಮಾ ನಟರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಚಲನಚಿತ್ರ ನಟರು ಕಲಾವಿದರು ಸಿಟಿಜನ್ಸ್ ಆಗಿರ್ತಾರೆ, ಪ್ರೈವೇಟ್ ಸಿಟಿಜನ್ ಆಗಿರ್ತಾರೆ, ಕ್ಷೇತ್ರಗಳು ಕಡಿಮೆ ಆಗಲ್ಲ ಅಂತ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಿದರು. ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ಮೀಸಲಿಟ್ಟಿರುವಂತದ್ದು ಒಂದು ಹಣ ನಮ್ಮ SC ST TSP ಕಾಯ್ದೆ ಏನಿದೆ, ಶೆಡ್ಯೂಲ್ ಕಾಸ್ಟ್ ಸಬ್ ಪ್ಲಾನಿಂಗ್ ಟ್ರೈಬಲ್ ಸಬ್ ಪ್ಲಾನಿಂಗ್ ಆ್ಯಕ್ಟು, ಇದರಲ್ಲಿ 74-75ರಲ್ಲೇ ಕೇಂದ್ರ ಸರ್ಕಾರದಲ್ಲಿ ಇದರ ಒಂದು ಚರ್ಚೆ ಶುರುವಾಗಿತ್ತು. 7ನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಇದು ಅನುಷ್ಠಾನಕ್ಕೆ ಬಂದಿತ್ತು. ನಮ್ಮ ಅನೇಕ ರಾಜ್ಯಗಳು ಸಹ ತಮ್ಮದೇ ಆದ ಒಂದು ಏನು ಜನಸಂಖ್ಯೆ ಇರುವಂಥದ್ದು ವೈವಿಧ್ಯತೆ ಪ್ರಕಾರ ಅವರು ಸೂಕ್ತವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಈ ಕಾಯ್ದೆಯನ್ನು ರೂಪಿಸಲಿಕ್ಕೆ ಒಂದು ಅವಕಾಶ ಇತ್ತು. ಕರ್ನಾಟಕವು ಸಹ ತಮ್ಮದೇ ಆದ ಜನಸಂಖ್ಯೆ ಒಂದು ಅನುಗುಣವಾಗಿ ಅವರು ಅನುಷ್ಠಾನವನ್ನು ಮಾಡಿದ್ದಾರೆ. ಮುಖ್ಯವಾಗಿ 7D ಕೂಡ ನಮ್ಮ ಕರ್ನಾಟಕದಲ್ಲಿ ರದ್ದು ಮಾಡಿರುವಂಥದ್ದು ವಿಶೇಷವಾದದ್ದು. ಯಾಕಂದ್ರೆ ಅದರಲ್ಲಿ ಹಣ ವರ್ಗಾವಣೆ ಆಗಬಾರ್ದು, ಬೇರೆ ಒಂದು ಸಮುದಾಯಕ್ಕೆ ಇದರ ಉಪಯೋಗ ಆಗಬಾರ್ದು. ಬರೀ ಮೂಲ ಏನು ಉದ್ದೇಶ ಇದೆ, ಮೂಲ ಉದ್ದೇಶ ಇರುವಂಥದ್ದು ಯಾವ ಸಮುದಾಯಕ್ಕೆ ಹಣವನ್ನು ಬಳಸಬೇಕಾಗಿದೆ ಅದಕ್ಕಾಗಿ ಅದು ಬಳಸಬೇಕು ಅಂತ 7D ಅನ್ನು ರದ್ದು ಮಾಡಿದ್ದು. ಆವಾಗಲೂ ಕೂಡ ಇದೇ ಸರ್ಕಾರವನ್ನು ಕೂಡ ಇತ್ತು ಬಹಳ ಹೊಗಳ್ತಾ ಇರೋ ಹಾಗೆ ನಮ್ಮ 2023ರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ತಮ್ಮ ಇನ್ನು ಗ್ಯಾರಂಟಿಗಳ ಯೋಜನೆ ಒಂದು ಮೂಲಕ ಅದರ ಒಂದು ಸೆಂಟ್ರಲ್ ಆಗಿ ಇದ್ದು ಅವರ ಚುನಾವಣೆಯನ್ನು ನಡೆಸಿದ್ರು, ಯಶಸ್ವಿಯಾಯಿತು. ಸುದ್ದಿಗೋಷ್ಠಿಯಲ್ಲಿ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಚಾಮರಾಜನಗರ ಮಾಜಿ ಶಾಸಕ ಬಾಲರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್,
ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬೆಳ್ಳಿ ಗಂಗಾಧರ್, ವಕೀಲ್ ಅರುಣ್ ಕುಮಾರ್, ಸಂಯೋಜಕ ಎಸ್ಪಿ ಲಿಂಬ್ಯಾ ನಾಯ್ಡು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ರೇಣುಕುಮಾರ್, ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಪರ್ವತಯ್ಯ ಇತರರು ಉಪಸ್ಥಿತರಿದ್ದರು. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್, ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೋಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರೋದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಬೇಲೂರಿನ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ 2025ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರಿನ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ 2025ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಅಂತ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರಿನಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಚನ್ನಕೇಶವ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, 2025ನೇ ಸಾಲಿನ ದಿನಾಂಕ 2-4-2025ರಿಂದ 15-4-2025ನೇ ತಾರೀಕಿನವರೆಗೂ ನಡೆಯಲಿರುವ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಮುಖವಾಗಿ ಏಪ್ರಿಲ್ 10 ಮತ್ತು 11ರಂದು ದಿವ್ಯ ರಥೋತ್ಸವ ಜರುಗಲಿದೆ ಅಂತ ತಿಳಿಸಿದರು. ನಾವು ಪೂರ್ವಭಾವಿಯ ಸಭೆಯನ್ನು ಕರೆದು ನಿಮ್ಮ ಜೊತೆ ಚರ್ಚಿಸಿ ಅವತ್ತಿನ ಪರಿಸ್ಥಿತಿನಲ್ಲಿ ಏನು ಕೆಲಸವನ್ನು ಮಾಡಬೇಕು, ನಗರವನ್ನು ಯಾವ ರೀತಿ ಸ್ವಚ್ಛತೆಯಾಗಿರಬೇಕು, ಯಾವ ರೀತಿ ಭಗವಂತನ ಸೇವೆಯನ್ನು ನಾವೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು ಅಷ್ಟು ಅವಕಾಶ ಸಿಕ್ಕಿತ್ತು. ಆದರೆ ಬಹುಶಃ ಈ ಸಲ ಯಾವುದೇ ಕೋಡ್ ಆಫ್ ಕಂಡಕ್ಟ್ ಇಲ್ಲ. ಶಾಸಕನಾದ ನಂತರ ಒಬ್ಬ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಈ ಸಲ ಅವಕಾಶ ಸಿಕ್ಕಿದೆ. ಹಾಗಾಗಿ ಪ್ರಾಮಾಣಿಕವಾಗಿ ಭಗವಂತನ ಸೇವೆಯನ್ನು ಏನು ಮಾಡಬೇಕು ಅಂತಕ್ಕಂಥದ್ದಿದೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎಂ ಮಮತಾ, ಬೇಲೂರು ಪುರಸಭಾಧ್ಯಕ್ಷ ಎಆರ್ ಅಶೋಕ್, ಇಒ ವಸಂತಕುಮಾರ್, ದೇವಸ್ಥಾನ ಇಒ ಯೋಗೇಶ್, ಪುರಸಭಾ ಮುಖ್ಯಾಧಿಕಾರಿ ಸುಜಯ್, ಆರೋಗ್ಯಾಧಿಕಾರಿ ವಿಜಯ್, ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಶನಿವಾರ ರಾತ್ರಿ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಗಂಗಯ್ಯ ಎಂಬುವವರ ಮನೆ ಸಂಪೂರ್ಣ ಭಸ್ಮವಾಗಿದೆ. ಮನೆಯಲ್ಲಿದ್ದ ಕುಟುಂಬಸ್ಥರು ಸಮಸ್ಯೆಯಿಂದ ಪಾರಾಗಿರುವ ಘಟನೆ ಬೇಲೂರಿನ ಅಜ್ಜನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೇಲೂರಿನ ಅಜ್ಜೇನಹಳ್ಳಿಯಲ್ಲಿ ಬೆಂಕಿಯ ರಭಸಕ್ಕೆ ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ಸುಟ್ಟು ಹೋಗಿದ್ದು 2 ಜಾನುವಾರುಗಳು ಗಂಭೀರವಾಗಿ ಗಾಯಗೊಂಡಿವೆ. ಅಗ್ನಿಶಾಮಕ ದಳ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿದೆ. ಈ ದುರ್ಘಟನೆಯ ಕಾರಣ ಮತ್ತು ಒಟ್ಟಾರೆ ನಷ್ಟದ ಮೌಲ್ಯ ಅಂದಾಜಿಸೋಕೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದರು. ಸ್ಥಳೀಯರ ಸಹಕಾರದಿಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಿಯಂತ್ರಣಕ್ಕೆ ತಂದು ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದರು. ಘಟನಾ ಸ್ಥಳಕ್ಕೆ ಬೇಲೂರು ತಹಶೀಲ್ದಾರ್ ಎಂ ಮಮತಾರವರು ಭೇಟಿಯನ್ನು ನೀಡಿ ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು, ಈ ಅವಘಡ ತುಂಬಾ ನೋವು ತಂದಿದೆ.
ಶೀಘ್ರವೇ ಪರಿಹಾರ ನೀಡೋಕೆ ಕ್ರಮ ಕೈಗೊಳ್ಳಲಾಗುತ್ತೆ. ಗ್ರಾಮ ಪಂಚಾಯಿತಿಯಿಂದ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಈ ವೇಳೆ ಪಶುವೈದ್ಯಾಧಿಕಾರಿ ವಿಎಲ್ ಜಗದೀಶ್ ಆಗಮಿಸಿ ಪಶುಗಳಿಗೆ ಚಿಕಿತ್ಸೆಯನ್ನ ನೀಡಿದರು. ಹಾಸನದಲ್ಲಿ ತಿರುಗಾಡುವ ರಸ್ತೆ ಅಡ್ಡಗಟ್ಟಿದ ಸಮಸ್ಯೆಗೆ ಪರಿಹಾರ ನೀಡಲು ಪಿಡಿಒ ಮತ್ತು ಇಒಗೆ ಮನವಿಯನ್ನ ಮಾಡಿದ ಬಳಿಕ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಹಳ್ಳಿಯ ಜನರು ಧರಣಿಯನ್ನ ನಡೆಸಿದರು. ಈ ವೇಳೆಯಲ್ಲಿ ಜಯಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಬೇಲೂರು ತಾಲೂಕು ಹಳೆಬೀಡು ಹೋಬಳಿ ಗೋಣಿ ಸೋಮನಹಳ್ಳಿ ಗ್ರಾಮದ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮದೊಂದು ಈ ಖಾತೆಯುಳ್ಳ ವಾಸದ ಮನೆ ಇದ್ದು, ಈ ವಾಸದ ಮನೆಯ ಪಶ್ಚಿಮಕ್ಕೆ ಇದೆ. ನಮ್ಮ ಗ್ರಾಮದ ಗವಿಗೌಡ ಬಿನ್ ಗುಡ್ಡೇಗೌಡರವರಿಗೆ ಪ್ರತ್ಯೇಕ 3 ಖಾತೆಗಳಿದ್ದು, ಖಾತೆ ಸಂಖ್ಯೆ 40, 41 ಮತ್ತು 42 ಆಗಿದ್ದು, ಈ 41 ಮತ್ತು 42ರ ಖಾತೆ ಮಧ್ಯೆ 12 ಅಡಿ ಖಾಲಿ ಜಾಗ ಇದ್ದು, ಈ ಖಾಲಿ ಜಾಗದಲ್ಲಿರುವ ನಾವು ಅನಾದಿ ಕಾಲದಿಂದಲೂ ತಿರುಗಾಡ್ತಾ ಬರ್ತಿದ್ದೇವೆ. ಗವಿಗೌಡರ ಕುಟುಂಬದವರಾದ ರುದ್ರೇಗೌಡ, ಮೊಗಣ್ಣಗೌಡ, ಕಾಂತಿರಾಜು, ಭಾಗ್ಯಮ್ಮ ಇವರುಗಳು ನಾವು ತಿರುಗಾಡ್ತಿದ್ದ ದಾರಿಗೆ ಅಡ್ಡಬೇಲಿಯನ್ನು ಕಟ್ಟಿ ಕಲ್ಲು ಸುರಿದು ಅಂಚು ಪುಡಿ ಮಾಡಿರುವುದು, ದನ ಅಡ್ಡಗಟ್ಟಿ ತಿರುಗಾಡದಂತೆ ಅಡ್ಡಿಪಡಿಸಿದ್ದು ಅಲ್ಲದೆ ಕುಡಿಯುವ ನೀರಿನ ಸೌಲಭ್ಯವನ್ನು ನೀಡದಂತೆ ಪದೇ ಪದೇ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಹೇಳಿದರು. ಜಯಕುಮಾರ್ ಸರ್, ಗೋಣಿಸನಹಳ್ಳಿ, ಹಳೆಬೀಡು ಹೋಬಳಿ, ಬೇಲೂರು ತಾಲೂಕು. ನಮ್ಮದೊಂದು ಗ್ರಾಮ ಠಾಣದ್ದು ಮನೆ ಇದೆ ಸರ್. ಆ ಮನೆಗೆ ಸುಮಾರು ನಮ್ಮ ತಂದೆಯವರು ಕಟ್ಟಿರೋ ಹಳೆ ಮನೆ. ಸುಮಾರು ಅನಾದಿ ಕಾಲದಿಂದಲೂ ಒಂದು ಕಾಲ್ದಾರಿ ಇದೆ, ಅದರಲ್ಲಿ ಓಡಾಡ್ಕೊಂಡು ಬಂದಿರ್ತೀವಿ. ಈಗ ಇದ್ಕಿದ್ದಂಗೆ ಮೊಗನ್ಗೌಡರು ಹಾಗೂ ಕುಟುಂಬದವರು ನಮಗೆ ತಿರುಗಾಡ್ದಂಗೆ ಅಡ್ಡಿಪಡಿಸಿದ್ದು, ಕಲ್ಲು ಬೇಲಿ ಹಾಕೋದು, ದನ ಕಟ್ಟೋದು, ಹಂಚು ಹೊಡೆದು ಹಾಕೋದು ಇವೆಲ್ಲ ಮಾಡ್ತಾ ಬಂದಿದ್ದು. ಅದು ಇದನ್ನು ಸುಮಾರು ಸಲ ಇವರನ್ನ ಈ PDOಗೆ ಎಲ್ಲ ಕೊಟ್ಟಿದ್ದು. ಆಮೇಲೆ ಅವರು ನೈಟನ್ನೇ ಕಲ್ಲು ಮತ್ತು ಫೌಂಡೇಶನ್ ಮಾಡೋಕೆ ಹೋದ್ರು. ಯಾವುದು ದೇವಸ್ಥಾನದ ಹೆಸರಲ್ಲಿ 12 ಅಡಿ ಎಕ್ಸೆಸ್ ಜಾಗ ಇರೋದನ್ನು ಕೊಟ್ಟಾಗ ಹೊರಟಾಗ ಹೋಗಿ ಕೋರ್ಟಿಗೆ ಹೋಗಿ ಅಂತ ಹೇಳಿ ಇವರೇ ಕೋರ್ಟಿಗೆ ಕಳಿಸಿ ಒಂದು ಇಂಜೆಕ್ಷನ್ ತಡೆ ಹಾಕಿ ತಂದಿರ್ತೀನಿ. ತಂದಿದ್ರು ಕೂಡ ಇವ್ರದ್ದು ಯಥಾಸ್ಥಿತಿ ನಡೀತಾನೆ ಇದೆ. ಯಥಾಸ್ಥಿತಿ ಅಂತ ಇದ್ರೂ ಇವ್ರು ನಮಗೆ ತಿರುಗಾಡಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಅಲ್ಲಿ ಒಂದು ಹೆಣ್ಮಗು ಸದ್ದ ಒಂದು ನೀರಿನ ಕ್ಯಾನ್ ತಗೊಂಡೋಗಕ್ಕಾಗಲಿ, ಒಂದು ಗೊಬ್ಬರ ಚೀಲ ತಗೊಂಡೋಗಕ್ಕಾಗಲಿ ನಮಗೆ ಬರೀ ಅಲ್ಲಿಗೆ ಹೋದ್ರೇನೆ ಕಲ್ ತಗೊಂಡು ಹೊಡೆಯಕ್ಕೆ ಬರ್ತಾರೆ. ಹಿಂಗಿರುವಾಗ ತಹಸೀಲ್ದಾರ್ ಗಮನಕ್ಕೆ ತಂದು 15-11ರಲ್ಲಿ ಜಿಲ್ಲಾ ಕಚೇರಿ ಮುಂದೆ ಇಲ್ಲಿ ಕೂತ್ಕೊಂಡಿದ್ವಿ. ಇದೇ ಥರ ಧರಣಿಯಲ್ಲಿ ಗ್ರಾಮದ ಹುಲಿಯಪ್ಪ, NR ತಾರಾಮಣಿ, ಯೋಗೀಶ್, ST ಕವಿತಾ, ಜಯಕ್ಕ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾರಂಟಿಗಾಗಿ ದಲಿತರ ಹಣ ದುರ್ಬಳಕೆ, ಹಾಸನದಲ್ಲಿ ಬಿಜೆಪಿ ಪ್ರತಿಭಟನೆ. ಚಿತ್ರನಟರು ಯಾವ ಪಕ್ಷಕ್ಕೂ ಸೇರಿದವರಲ್ಲ, DK ಶಿವಕುಮಾರ್ ಹೇಳಿಕೆಗೆ ಸಂಸದ ಯದುವೀರ್ ಟೀಕೆ. ಏಪ್ರಿಲ್ 4ರಿಂದ ಬೇಲೂರು ಚನ್ನಕೇಶವನ ಜಾತ್ರೆ ಅದ್ದೂರಿಯಾಗಿ ನಡೆಸೋಕೆ ತಾಲೂಕು ಆಡಳಿತ ಸಕಲ ಸಿದ್ಧತೆ.